ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈ ಬೆನ್ನಲ್ಲೇ ಮನೆಯಲ್ಲಿ ಏನೆಲ್ಲ ನಡೆದಿತ್ತು ಅಂತೇಳಿ ಒಂದಿಷ್ಟು ಸೀಕ್ರೆಟ್ಗಳು ರಿವೀಲ್ ಆಗ್ತಾ ಇದೆ. ಕೊಲೆ ಆದ್ಮೇಲೆ ರೂಮ್ ಅನ್ನ ಲಾಕ್ ಮಾಡಿಕೊಂಡಿದ್ಲು ಮಗಳು ಕೃತಿ. ಕೊಲೆ ಕೇಸಲ್ಲಿ ಕೃತಿ ಮೇಲೆ ಒಂದಿಷ್ಟು ಅನುಮಾನಗಳು ಈಗ ಪೊಲೀಸರಿಗೆ ಬಂದಿದೆ. ಈ ಅನುಮಾನ ಬರೋದಕ್ಕೆ ಕಾರಣ ಏನಾಯಿತು ಅಂತಾನೂ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ತನಿಖೆಗೆ ಪೊಲೀಸರು ಬಂದಿದ್ರಲ್ಲ, ಆಗ ರೂಮ್ ಲಾಕ್ ಅನ್ನ ತೆಗೆಸಿದ್ದಾರೆ. ಆಕೆ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು ರೂಮ್ ಒಳಗೆ ಹೋಗಿ. ಪೊಲೀಸರು ಒಳ ಹೋದ್ಮೇಲೂ ಕೂಡ ಖಾರದ ಪುಡಿ ಅಲ್ಲಿ ಕಂಡಿತ್ತಂತೆ. ಕೃತಿ ಮುಖದ ಮೇಲೆ ಖಾರದ ಪುಡಿ ಗುರುತು ಪತ್ತೆಯಾಗಿದೆ. ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾಗಿದ್ದು 2 ಚಾಕುಗಳು. ಇದರಿಂದ ಪೊಲೀಸರಿಗೆ ಡಬಲ್ ಅನುಮಾನ ಶುರುವಾಗಿದೆ. ಇನ್ನು ಪುತ್ರ ಕಾರ್ತಿಕೇಶ್ ದೂರಿನ ಮೇಲೆ 2 ಮೇಲೂ ಎಫ್ಐಆರ್ ಆಗಿದೆ. ಪತ್ನಿ ಪಲ್ಲವಿ, ಮಗಳು ಕೃತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಪಲ್ಲವಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇನ್ನು ಮಗಳು ಕೃತಿಯನ್ನ ನಿಮ್ಹಾನ್ಸ್ಗೆ ದಾಖಲು ಮಾಡಲಾಗಿದೆ. ಕೌಟುಂಬಿಕ ಕಲಹದಿಂದಲೇ ಓಂ ಪ್ರಕಾಶ್ ಕೊಲೆ ಆಗಿದೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆಸ್ತಿ ವಿಷಯವಾಗಿನೂ ಕೂಡ ಸಾಕಷ್ಟು ವರ್ಷಗಳಿಂದ ಸಂಸಾರದಲ್ಲಿ ಎಲ್ಲವೂ ಸರಿ ಇರಲಿಲ್ಲ, ಜಗಳ ನಡೀತಾ ಇತ್ತು, ಅಸಮಾಧಾನಗಳಿತ್ತು, ಭಿನ್ನಾಭಿಪ್ರಾಯಗಳಿತ್ತು ಅಂತಾನೂ ಕೂಡ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಆದರೆ ಎಕ್ಸಾಕ್ಟ್ ಆಗಿ ಏನು ರೀಸನ್ ಅಂತ ತನಿಖೆಯಿಂದಲೇ ಈಗ ಮಾಹಿತಿ ಬರಬೇಕಾಗಿದೆ. ಕೊಲೆ ಆದಮೇಲೆ ಮಗಳು ರೂಮನ್ನು ಲಾಕ್ ಮಾಡ್ಕೊಂಡಿದ್ಲು. ರೂಮಲ್ಲಿ ಖಾರದ ಪುಡಿ ಇತ್ತು. ಆಕೆ ಮುಖದ ಮೇಲೂ ಕೂಡ ಖಾರದ ಪುಡಿ ಗುರುತು ಇದ್ದಿದ್ರಿಂದ ಈಕೆ ಮೇಲೂ ಕೂಡ ಒಂದಿಷ್ಟು ಅನುಮಾನಗಳೀಗ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಈಕೆಯನ್ನು ಸದ್ಯಕ್ಕೆ ನಿಮ್ಹಾನ್ಸ್ಗೆ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾ ಇದ್ದಾರೆ. ಡಿಜಿ ಪತ್ನಿಗೆ ಪಶ್ಚಾತ್ತಾಪ ಇಲ್ಲ, ಮಗಳಿಗೆ ಮರುಕ ಇಲ್ಲ. ಚಾಕುವಿನಿಂದ ಚುಚ್ಚಿ ಕೊಂದಿದ್ದಾರೆ, ಆದ್ರೂ ಕೂಡ ಭಯ ಇಲ್ಲ. ಅಂದ್ರೆ ಪಲ್ಲವಿಗೆ ಇನ್ನೂ ಕೂಡ ತನ್ನ ಗಂಡನ ಮೇಲೆ ಇತ್ತಲ್ಲ ಕೋಪ, ಅಸಮಾಧಾನ, ಭಿನ್ನಾಭಿಪ್ರಾಯ ಅದ್ಯಾವುದು ಕಡಿಮೆ ಆದಂಗೆ ಕಾಣಿಸ್ತಾ ಇಲ್ಲ ಅವ್ರ ಹಾವಭಾವ ನೋಡಿದಂಥ ಸಂದರ್ಭದಲ್ಲಿ. ಓಂ ಪ್ರಕಾಶ್ ಪತ್ನಿಗೆ ಗಂಡನ ಕೊಂದಂತ ಭಯನೂ ಇಲ್ಲ, ಏನು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲೇ ಅವರು ಬಿಹೇವ್ ಮಾಡ್ತಾ ಇದ್ದಾರೆ, ನಡ್ಕೊಳ್ತಾ ಇದ್ದಾರೆ. ಇನ್ನು ಪತ್ನಿ ಪಲ್ಲವಿ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ ಜೈಲಲ್ಲೂ ಕೂಡ ಪಲ್ಲವಿ ಆರಾಮಾಗೇ ಇದ್ದಾರೆ. ಯಾವ ಟೆನ್ಷನ್ನೂ ಇಲ್ಲ, ಪಶ್ಚಾತ್ತಾಪನೂ ಇಲ್ಲ. ಇನ್ನು ನಗ್ನಗ್ತಲೇ ಓಂ ಪ್ರಕಾಶ್ ಮಗಳು ಕೃತಿ ಕೂಡ ಇದ್ದಾರೆ. ಸದ್ಯಕ್ಕೆ ಅವರನ್ನು ನಿಮ್ಹಾನ್ಸ್ಗೆ ಶಿಫ್ಟ್ ಮಾಡಲಾಗಿದೆ. ಸ್ನೇಹಿತರ ಜೊತೆಯಲ್ಲಿ ನಗ್ನಗ್ತಲೇ ಮಾತಾಡ್ತಾ ಇದ್ದಾರೆ ಕೃತಿ ಅಂತ ಗೊತ್ತಾಗಿದೆ. ಏನು ನನ್ನ ಅಪ್ಪನಿಂದಲೇ ನನಗೆ ಹಿಂಸೆ ಆಗ್ತಾ ಇತ್ತು ಅಂತ ಹೇಳಿ ಕೃತಿ ಹೇಳ್ಕೊಳ್ತಾ ಇದ್ದಾರಂತೆ. ಬೇಸಿಕ್ಲಿ ಕೌಟುಂಬಿಕ ಕಲಹದ ಮಧ್ಯದಲ್ಲಿ ಒಂದು ರೀತಿ ಟಾರ್ಚರ್ ಅನ್ನ ಅನುಭವಿಸ್ತಾ ಇದ್ರು ಇಬ್ರು ಅನ್ನೋ ರೀತಿಯಲ್ಲಿ ಈಗ ಬಿಂಬಿಸ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ಪೊಲೀಸರು ತನಿಖೆಯಿಂದ ಬಯಲಿಗೆ ಈ ಎಲ್ಲ ಅಂಶಗಳನ್ನ ತರಬೇಕಾಗುತ್ತೆ. ಆದರೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಪತ್ನಿ ಪಲ್ಲವಿಗೆ ಒಂದು ಕಿಂಚಿತ್ತು ಪಶ್ಚಾತ್ತಾಪ ಕಾಡ್ತಾ ಇಲ್ಲ. ಆ ನೋವು, ಅಸಮಾಧಾನ, ಸಿಟ್ಟು ಅದು ತಣ್ಣಗಾದಂಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಅವ್ರು ಆರಾಮಾಗೇ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಅವ್ರ ಹಾವಭಾವ ನೋಡಿದಾಗ ಪಲ್ಲವಿ ಅವ್ರದ್ದು ಆ ಅಸಮಾಧಾನ, ಕೋಪ ಇನ್ನು ತಣ್ಣಗಾದಂಗೆ ಕಾಣಿಸ್ತಾ ಇಲ್ಲ, ಬಟ್ ಪಶ್ಚಾತ್ತಾಪನು ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಒಂದು ನೋವು, ಟಾರ್ಚರ್ ಅನ್ನ ಪತಿಯಿಂದ ಅನುಭವಿಸಿದ್ರ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಆ ತನಿಖೆಯಿಂದ ಪೊಲೀಸರು ಬಯಲಿಗೆ ತರಬೇಕಾಗುತ್ತೆ. ಅಂದ್ರೆ ಮಗಳು ಮತ್ತೆ ಪತ್ನಿಯ ಹಾವಭಾವದ ಬಗ್ಗೆ, ಅವ್ರ ಎಕ್ಸ್ಪ್ರೆಷನ್ಸ್ ಬಗ್ಗೆ ಯಾವ ತರ ಅಭಿಪ್ರಾಯಗಳು ಅವ್ರ ಸ್ನೇಹಿತರ ವಲಯದಿಂದ ಗೊತ್ತಾಗ್ತಾ ಇದೆ? ಶರ್ಮಿತಾ, ಏನು ಓಂ ಪ್ರಕಾಶ್ ಅವರೊಂದು ಕೊಲೆ ಬಳಿಕ ಏನು ಅವ್ರ ಪತ್ನಿ ಮತ್ತು ಮಗಳೇನಿದ್ದಾರೆ ಇಬ್ಬರ ಒಂದು ಹಾವಭಾವದಲ್ಲಿ ಕೂಡ ಯಾವುದೇ ರೀತಿಯ ಒಂದು ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇಲ್ಲ. ಯಾಕೆಂದರೆ ನಿನ್ನೆ ಅವರು ಅಂತ್ಯ ಸಂಸ್ಕಾರ ಆಗುತ್ತೆ, ಒಂದು ಕಡೆ ಪತ್ನಿಯ ಒಂದು ಅಂತ್ಯ ಸಂಸ್ಕಾರ ಆಗ್ತಾ ಇದ್ರು ಕೂಡ, ಓಂ ಪ್ರಕಾಶ್ ಅವರ ಒಂದು ಅಂತ್ಯ ಸಂಸ್ಕಾರ ಆಗ್ತಾ ಇದ್ರು ಕೂಡ ಇನ್ನೊಂದು ಕಡೆ ಪತ್ನಿ ಮತ್ತು ಮಗಳು ಆರಾಮಾಗಿ ಸ್ಟೇಷನಲ್ಲಿ ಇರುವಂಥದ್ದು ಕೂಡ ಗೊತ್ತಾಗುತ್ತೆ. ಯಾಕೆಂದರೆ ಡೊಮೆಸ್ಟಿಕ್ ವೈಲೆನ್ಸಿಂದ ಅವರು ಅಷ್ಟೊಂದು ಮಾನಸಿಕವಾಗಿ ಒಂದು ರೀತಿಯ ಒಂದು ಮಾನಸಿಕವಾಗಿ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ರು ಮತ್ತು ಸಾಕಷ್ಟು ದುಃಖಿತರಾಗಿದ್ರು ಅನ್ನೋದು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರೋದು. ಏನು ಪತ್ನಿ ಕೂಡ ಒಂದು ಆರಾಮಾಗಿ ಪೊಲೀಸ್ ಠಾಣೆಯಲ್ಲಿ ಇದ್ರು, ಮತ್ತೆ ಪೊಲೀಸರ ಜೊತೆ ಅವರು ಕೂಡ ಒಂದು ಮಹಾಜರಿರ್ಬೋದು, ಮತ್ತೆ ಕೋರ್ಟ್ಗೆ ಕರೆದೊಯ್ದಾಗಲೂ ಕೂಡ ಸ್ಥಿರವಾಗಿಯೇ ಇದ್ರು. ಆದರೆ ಮಗಳು ಕೂಡ ಅದೇ ರೀತಿಯಾಗಿ ಏಕಾಗ್ರತೆಯಿಂದ ಆಕೆ ಕೂಡ ಏನು ತನ್ನ ತಂದೆ ಈಗ ಸಾವನ್ನಪ್ಪಿದ್ದಾರೆ, ಕೊಲೆ ಆಗಿದ್ದಾರೆ ಅನ್ನೋ ಒಂದು ಯಾವುದೇ ರೀತಿಯ ಒಂದು ಚಿಂತೆ ಆಗಲಿ, ಟೆನ್ಷನ್ ಆಗಲಿ ಅವ್ರ ಮುಖದಲ್ಲಿ ಯಾವುದೇ ರೀತಿಯ ಭಾವಗಳು ಕೂಡ ಕಂಡು ಬರ್ತಾ ಇರಲಿಲ್ಲ. ಅಷ್ಟೊಂದು ಅವರು ಕೌಟುಂಬಿಕ ಕಲಹದಿಂದ ಒಂದು ಮನ ನೊಂದಿದ್ರ ಅನ್ನೋದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಈಗಾಗಲೇ ಒಬ್ಬರನ್ನ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲು
ಮಾಡಿದ್ರೆ, ಮತ್ತೊಬ್ಬರನ್ನ ಈಗ ಪರಪ್ನಗರ ಜೈಲ್ಗೂ ಕೂಡ ಈಗ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಈ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ಮಾಡಿ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿರುತ್ತದೆ. ನಿನ್ನೆ ಅವರ ಒಂದು ಅಂತ್ಯ ಸಂಸ್ಕಾರ ಆಗಿದೆ. ಪುತ್ರ ಕಾರ್ತಿಕೇಶ್ ಈಗ ಎಲ್ಲ ವಿಧಿವಿಧಾನಗಳನ್ನು ಕೂಡ ಪೂರೈಸಿದ್ರು. ಆದರೆ ಏನು ಗಂಡನ ಒಂದು ಅಂತ್ಯ ಸಂಸ್ಕಾರ ಆಗ್ತಾ ಇದ್ರು ಕೂಡ ಪತ್ನಿ ಅವರನ್ನ ನೋಡಬೇಕು ಅಥವಾ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಬೇಕು ಅನ್ನೋದು ಯಾವುದೇ ಇಚ್ಛೆ ಆಗಲಿ ಅಥವಾ ಏನು ಅವರನ್ನ ಕೊನೆ ಕ್ಷಣದಲ್ಲಿ ನೋಡುವಂಥ ಆಸೆ ಆಗಲಿ ಏನು ಕೂಡ ವ್ಯಕ್ತಪಡಿಸಿರಲಿಲ್ಲ. ಪೊಲೀಸರ ಜೊತೆ ಹೋಗ್ಬೇಕಾದ್ರೆ ಇದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋ ರೀತಿಯ ಒಂದು ಮಾಧ್ಯಮಗಳ ಮುಂದೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟು ಅವ್ರು ಹೋಗಿರೋದು. ಅದರಿಂದ ಕುಟುಂಬದಲ್ಲಿ ಏನೆಲ್ಲ ಆಗ್ತಾ ಇತ್ತು ಮತ್ತೆ ಏನೆಲ್ಲ ಒಂದು ಜಗಳ ಆಗ್ತಾ ಇತ್ತು, ಅದರಿಂದ ಅವರು ತಾರ್ಕಕ್ಕೆ ಈ ರೀತಿಯ ಒಂದು ಮನಸ್ಥಿತಿಗೆ ತಲುಪಿದ್ರು ಅನ್ನೋ ಒಂದು ಅನುಮಾನ ಕೂಡ ಇಲ್ಲಿ ಉಂಟಾಗುತ್ತೆ. ಶರ್ಮಿತಾ.